ಯಾರಿಗೂ ಹೇಳಕ್ ಹೋಗ್ಬೇಡ ಡೂಡ್, ಆಮೇಲೆ ಬೈತಾರೆ. ಡೂಡ್ ಅದಕ್ಕೇನೆ ಜಾಸ್ತಿ ನನ್ನ ಕೈಲೂ ದೇವರಾಣೆ ನೀನು ನೋವು ನೋಡ್ಕೊಂಡು ತಡ್ಕೊಂಡಿರೋಕ್ಕಾಗಲ್ಲ. ಮತ್ತೆ ಆ್ಯಕ್ಚುಲಿ ನೋತೈತಿ. ನೀನು ನಗ್ಬೇಡ ದಯವಿಟ್ಟು, ನಗ್ಬೇಡ ಪ್ಲೀಸ್. ಅವ್ರು ಮತ್ತೆ ನೋವು ಮಾಡ್ತಾರೆ ನನಗೆ. ನಾನು ಹೇಳೋದು ಕೇಳು, ಇವಾಗ ಸುಮ್ಮನೆ ಹೋಗೋಣ. ಈಗ ನೋಡಿ ಹೆಂಗಾಯ್ತಂತ. ಈಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ನಿಂಗೆ ಒಂಚೂರನ್ನ ಪಶ್ಚಾತ್ತಾಪ ಇತ್ತ ನಿನಗೆ? ಇಲ್ಲ. ಕಿಸಿತಾ ಇದೆಯಾ ನೋಡಲ್ಲಿ ಒಳಗಡೆ. ಅವ್ರ ಅಮ್ಮಂಗೆ ಹಿಂಗಾದ್ರೆ ಅವಳು ಹೆಂಗೆ ಖುಷಿಯಾಗಿರ್ತಾಳೆ? ನೀನು ಖುಷಿಯಾಗಿರ್ತೀಯ ಡೋಡ್, ಬಟ್ ಅವಳು ಖುಷಿಯಾಗಿರ್ತಾಳೆ. ನೀನು ಹೇಳು, ನನ್ನ ಹತ್ರ ಮಾತ್ರ ಕನ್ಸರ್ನ್ ಇದೆ ಅಂತ ನಾನು ಹೇಳು. ಇವಾಗ ನಿನ್ ನನ್ಗೆ ಇಂಪಾರ್ಟೆಂಟು. ದುಡ್ಡು ಬಿಸಿ ನಿನಗೋಸ್ಕರ ಹಾಕಿದ್ದಾರೆ. ಪರವಾಗಿಲ್ಲ ಡೂಡ್, ಅದು ಇವಾಗ ಅದಕ್ಕಿಂತ ನಿನ್ಗಿಂತ ಹೆಚ್ಚ ಇವಾಗ ಒಡೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವಿಲೇಜ್ ಬ್ಲಾಗ್. ಸೊ ಇವತ್ತಿನ ಟೈಟಲ್ ನೋಡಿರ್ತೀರ ನೀವು. ಸೊ ಬೇಗ ಮಾತಾಡ್ತಿದ್ದೀನಿ ಬಿಕಾಸ್ ಟೈಮ್ ಆಗ್ತಿದೆ. ಸೊ ಇವತ್ತಿನ ಟೈಟಲ್ ನೋಡಿರ್ತೀರ, ವೀರೇಶ್ಗೆ ಪ್ರ್ಯಾಂಕ್ ಮಾಡೋಣ. ಸೊ ಏನಪ್ಪ ಅಂತಂದರೆ, ನಾವು ಹೊರಗಡೆ ಹೋಗಿದ್ವಿ, ಅಂದರೆ ನನ್ನದು ಪರ್ಸ್ನಲ್ ಕೆಲಸ ಇತ್ತು. ಸೊ ಹೊರಗಡೆ ಹೋಗಿದ್ವಿ ಇಬ್ಬರೇ. ಬರಬೇಕಾದ್ರೆ ಏನಾಯಿತು, ಹಳ್ಳ ಇತ್ತು. ಹಳ್ಳದಲ್ಲಿ ಅವ್ರು ನೋಡಲಿಲ್ಲ ಸರಿಯಾಗಿ, ಫಾಸ್ಟಾಗಿ ಬಂದುಬಿಟ್ರು. ಬ್ರೇಕ್ ಕೂಡ ಹಿಡಿಯೋಕ್ಕಾಗಲಿಲ್ಲ. ಸೊ ಜೋರಾಗಿ ಗಾಡಿ ಅಲ್ಲಾಡ್ತು. ಸೊ ಅವ್ರು ಪದೇ ಕೇಳ್ತಿದ್ರು, ಏಟಾಯ್ತಾ, ನೋವಾಯ್ತಾ, ಏನಾಯಿತು, ಅಳ್ತಿದ್ಯಾ, ಏನು ಎತ್ತ ಅಂತ ಕೇಳ್ತಾನೆ ಇದ್ದರು. ನಾನು ಇಲ್ಲ ಅಂದ್ಕೊಂಡು ಬಂದೆ. ಬಟ್ ಬರ್ತಾ ನನಗೆ ಇನ್ನೊಂದು ಸತಿ ಹಾಗೆ ಆಯಿತು. ಸೊ ಆವಾಗ ಅಯ್ಯೋ ಸ್ವಲ್ಪ ನೋವು, ಇಲ್ಲ ಬಿಡು ಪರವಾಗಿಲ್ಲ ಅಂತ ಅಂದ್ಕೊಂಡು ಬಂದುಬಿಟ್ಟೆ. ಬಟ್ ಇವಾಗ ಐಡಿಯಾ ಬಂತು, ಅದರಲ್ಲಿ ಇಟ್ಕೊಂಡು ಪ್ರ್ಯಾಂಕ್ ಮಾಡೋಣ ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಫಸ್ಟೇ ಭಯ, ನನಗೆ ಸ್ಟಿಚಸ್ ಹಾಕಿರೋದ್ರಿಂದ ಅವ್ರಿಗೆ ಫಸ್ಟೇ ಸಿಕ್ಕಾಪಟ್ಟೆ ಭಯ. ಅದರಲ್ಲಿ ಹಿಂಗೆ ಅಂತಂದರೆ ನಿಜವಾಗ್ಲೂ ಹೆದರ್ಕೊತಾರೆ. ಸೊ ನೋಡೋಣ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ ಅಂದ್ಬಿಟ್ಟು. ಸೊ ನಾನು ಏನತ್ತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು ಹಂಗೆ ಸುಮ್ಮನೆ ಮಲ್ಕೊಂಡಿರ್ತೀನಿ, ಅವ್ರು ಬಂದು ಏನು ಎತ್ತ ಅಂತ ಕೇಳ್ತಾರೆ. ಓಕೆನಾ? ವಿನೋದ ನೀನೇನು ಮಾಡಬೇಕಂದ್ರೆ, ಅವರು ಅಲ್ಲಿ ಕ್ಯಾಮ್ರಾ ನೋಡ್ದೇ ಇರೋ ಥರ ಮಾಡಬೇಕು. ಹೆಂಗೋ ಒಂದು ಸೆಟ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಫ್ಲಾಪ್ ಆಗುತ್ತೋ ಹಿಟ್ಟಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಸೊ ಈಗ ಹೋಗಿ ಕರೆಯುವಂಥ ಸಮಯ. ಏನಿಲ್ಲ, ಬನ್ನಿ ಡೋಡ್ ಇಲ್ಗಾನೆ, ಏನು ಮಾಡ್ತಾಯಿದ್ದೀರ ಒಬ್ಬರೇ ಅಂತ. ಅದಿತ್ತು ನೀನು ಅಲ್ಲಿ ಕೂತ್ಕೋ, ಅವಾಗ ಅವ್ರು ನಿನ್ನನ್ನು ನೋಡಿಕೊಂಡು ಮಾತಾಡೋದಕ್ಕಾಗತ್ತೆ ಅಂತ ಕೂತ್ಕೊಂತಿ. ಹಾಂ, ಕರಿ ಬೇಗ, ನನ್ನ ಮಗಳು ಎದ್ಬಿಡ್ತಾಳೆ ಮೇಲೆ. ಬನ್ನಿ ಡೋಡ್ ಇಲ್ಗೇನೆ, ಏನು ಡೋಡ್ ಕರೆದ್ರಲ್ಲ ಅಂತ ಕೇಳು. ಬನ್ನಿ ಡೋಡ್ ಇಲ್ಗೆ ಅಂತ ಹೇಳು. ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ, ಸುಮ್ಮನೆ ಇರು. ಅಮ್ಮ ಇದೊಂದು ಅಮ್ಮ ಗೊತ್ತಿಲ್ಲ ಸರಿಯಾಗಿ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಸೊ ಬರ ಕೇಳಬೇಕು. ಇವಳೊಬ್ಳು ಡೈರೆಕ್ಟಾಗಿ ಬನ್ನಿ ಅಂತಲೇ ಕರಿತವಳೆ. ಸೊ ಅಯ್ಯೋ, ನಂದ್ರ ಸ್ಟೋರೇಜ್ ಬೇರೆ ಎಲ್ಲ, ಇವ್ರು ಬೇಗ ಬರಬೇಕು ತಾನೇ. ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಗೊತ್ತು ನನಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ನೋಡೋಣ, ಪ್ರ್ಯಾಂಕ್ ಮಾಡೋಣ. ವಿನೋ ಬಾಯಿಲೆ, ವಿನೋ ಬಾಯಿಲೆ. ನಾನು ಹೇಳೋದು ಕೇಳು, ಆ ಹೆಸರು ಪಸರು ಎಲ್ಲ ಬಿಟ್ಟಾಕು. ನಾನು ಹೇಳೋದು ಪಿರಮಿಡ್ ಬರುತ್ತೆ ನೋಡಿ, ಈ ಕಡೆ ಪಿರಮಿಡ್. ಏನಾಯ್ತು? ಅವ್ನು ನೋಡ್ತಾಯ್ತು ನಂಗೆ. ಆಗ್ತಾ ಇಲ್ವಾ? ಅಂದ್ರೆ ಒಳಗಡೆ ಚುಚ್ಚಿದಂಗೆ ಆಗ್ತೈತೆ ನಂಗೆ, ಅದಕ್ಕೆ ಒಂಥರ ಆಗ್ತೈತೆ ನಂಗೆ. ಏನಾಯ್ತು? ಅಯ್ಯೋ, ಇವಳು ಹಣೆ ಬರ ನಿಜವಾಗ್ಲೂ ಚೆನ್ನಾಗಿಲ್ಲ. ದೇವರಾಣೆಗಳು. ಅಲ್ಲಿ ಏನಾಯ್ತು ಗೊತ್ತಾ, ಮಾತಾಡ್ಕೊಂಡು ಅಲ್ಲಿ ಬಟ್ಟೆ ಎತ್ಕೊಡು ಈ ಕಡೆಗೆ. ತುಂಬಾ ನೋಡ್ತಿದ್ಯಾ? ಹಾಸ್ಪಿಟ್ಲಿಗೆ ಹೋಗೋಣ? ಅಲ್ಲಿ ಬಟ್ಟೆ ಎತ್ಕೊಡು, ಒಂದು ನಿಮಿಷ ಆಯಿತು. ಸರಿ, ಹಾಸ್ಪಿಟ್ಲಿಗೆ ಹೋಗಿ ಬರಮ್ಮ. ಹೋಗ್ಲಿ ನೋಡ, ಇದು ತಗೊಂಡಿದ್ದು. ಹಾಸ್ಪಿಟ್ಲಿಗೆ ಹೋಗಿ ಬರಮ್ಮ. ವಾಟ್ ಹ್ಯಾಪೆಂಡ್ ಬ್ರೋ? ಏನಾಯ್ತು ಗೊತ್ತಾ, ಅದು ದೊಡ್ಡ ಹಳ್ಳಣ್ಣು ಅಲ್ಲ, ಏನು ಅಲ್ಲ ಡೂಡ್. ಅದು ಏನಾಯ್ತು ಅಂದ್ರೆ ಜೋರಾಗಿ ಕುಟ್ಬಿಡ್ತಾ. ಆಮೇಲೆ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ, ಇಲ್ಲಿ
ಒಂಚೂರು ಈ ಕಡೆ ಮಾಡು. ಬ್ರಿಡ್ಜು ಅದದು. ಬಂದೆ ನೋಡ್ಕೊಂಡು ಆಮೇಲೆ ಹ್ಮ್ ನನ್ಗೆ ಗೊತ್ತಾಯ್ತು ಇಲ್ಲ ಇತ್ತು ನೋವ್ತದ ಹಾಸ್ಪಿಟಲ್ಗೆ ಹೋದ್ ಬಾ ಫಸ್ಟು. ಆಕ್ಚುಲಿ ನೋಡ್ತೈತೆ ಏನಾಯ್ತು ಅದು ನಂಗೆ ಚುಚ್ದಂಗ್ ಆಗ್ತೈತೆ. ಫಸ್ಟ್ ಟೈಮ್ ಕುಲುಕ್ತಾ ಸರಿ ಹೋಯ್ತು. ಆಮೇಲೆ ಮೆತ್ತಗ್ ಬರ್ತಾಯಿದ್ವಾ ಈ ನಿಂದು ಟ್ಯೂಷನ್ಗೆ ಹೋಗ್ತಿದ್ದಲ್ಲ ಅಲ್ಲಿಂದ ಮುಂದೆ ಆಟೋದೊಂದು ಪಾಸ್ ಆದ. ಆಮೇಲೆ ನೋಡಿದ್ರೆ ಹಳ್ಳದಲ್ಲಿ ಚಿಕ್ಕದಾಗೆ ಇದು ಮತ್ತಿಕೆರೆ ರೋಡ್ ತಾನೆ. ಯಪ್ಪ ಕಾಣಿಸ್ಲೇ ಇಲ್ಲ. ಮತ್ತಿಕೆರೆ ರೋಡ್ ಅಲ್ಲೂ ಕುಲುಕ್ತಾ. ಆಮೇಲೆ ಅದು ಇದಾಯ್ತು. ಆಮೇಲೆ ಇನ್ನೊಂದ್ಸಲ ಕುಲುಕ್ತಾ. ಸೆಕೆಂಡ್ ಟೈಮ್ ಕುಲ್ತಾಗಲೇ ನಂಗೆ ನೋವಾಗಿತ್ತು. ಬಟ್ ಅದು ಚಿಕ್ಕದಾಗೆ ಇತ್ತು. ಅದು ಅದಕ್ಕೆ ಹೇಳ್ತಾ ಇದೀನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ನೋಡ್ಕೊಂಡೆ ಹೋಗ್ತಾ ಇದ್ದೋ. ಇವ್ರ ದುರಾದೃಷ್ಟಕ್ಕೆ ಸೀರಿಯಸ್ ಆಗಿ ನಿಮ್ದು ಬ್ರೋ ಅವ್ಳು ದುರದೃಷ್ಟ ಅಂತ ನೀವು ನೋಡ್ಕೊಂಡು ಹೋಗ್ಬೇಕಿತ್ತು. ಅದು ಸ್ಟಿಚಸ್ ಹಾಕಿದಾರಲ್ಲ ನಂಗೆ ನೋವ್ತಾ ಇದೆ. ಅಲ್ಲ ಒಂಥರ ಚುಚ್ದಂಗ್ ಆಗ್ತೈತೆ ನಂಗೆ ಅವಾಗಿಂದನು. ಅದಕ್ಕೆ ಒಂಥರ ಆಗ್ತಿತ್ತು. ಮುಗಿತಾರೆ ಏನ್ಕಮ್ಮ ನಿನ್ ಗಾಡಿ ಅದ್ರಲ್ಲೂ ಅಲ್ಲಿ ಆ ಬಟ್ಟೆ ಅಂಗಡಿಯಲ್ಲಿ ಬೇರೆ ಅಷ್ಟೊತ್ತು ನಿಂತ್ಕೊಂಡಲ್ಲ. ಸರಿ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಹೋಗ್ಲಿ. ಬೇಡ. ನೀರು ಯಾವ್ದು ಅನ್ಕೊಡ್ಲಾ? ನೀರು ಕುಡ್ದಾಯ್ತು, ಊಟನೂ ಮಾಡಾಯ್ತು, ಕಮ್ಮಿ ಆಗುತ್ತೆ ಅನ್ಕೊಂಡೆ. ನಾನು ಹಿಂಗೆ ಅಲ್ಲಿ ಹೇಳಲಿಲ್ಲ ಅಷ್ಟೇ. ನೀನು ಆಮೇಲೆ ಮತ್ತೆ ಗೊತ್ತಾಗ್ಲಿಲ್ವಾ ಬಾ. ಅದಕ್ಕೆ ನಾನು ಹೇಳ್ತಿರೋದು ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ. ಬೇಡ, ಯಾರಿಗೂ ಹೇಳಕ್ ಹೋಗ್ಬೇಡ. ರೂಢ ಮೇಲೆ ಬೈತಾರೆ ಪ್ಲೀಸ್. ಗಾಡೀಲಿ ಓಡಾಡಿದೆ ಅಂತ ಬೈತಾರೆ. ನಾನು ಅವಳ್ದು ಇಸ್ಕೊಂಬರಕ್ಕಲ್ಲಿ ಹೋಗಿದ್ದು. ಜೊತೆಗೆ ನಿನ್ನ ಬಟ್ಟೆ ನಾನೇ ನೋಡಿ ಸೆಲೆಕ್ಟ್ ಮಾಡಬೇಕಾಗಿತ್ತು ನನಗೆ. ಸರಿ ಇವಾಗ ನಾನು ಹೇಳ್ತೀನಿ ಬಾ. ನನಗೆ ಗೊತ್ತಿದ್ರೆ ಕೊಡ್ತೀನಿ. ಅದಕ್ಕೆ ಅವ್ಳಿಗೆ ಹಂಗೆ ಆಯ್ತು ಅಂತ ಅದ್ರಲ್ಲೇ ಇದೆ. ಬೇರೆ ಹೇಳೋದು ಬೇಡ. ಇಲ್ಲಾದ್ರೆ ಹೇಳ್ಬಿಟ್ಟು ಒಂದು ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಯಾವ ಟ್ಯಾಬ್ಲೆಟ್ ತೊಗೊತೀನಿ ಆಮೇಲಿಂದ. ಹರ್ಷೋ ನಾನು ಹೇಳೋದು ಕೇಳು. ನೀನೇ ಇದ್ರ ಹತ್ರ ಆಡ್ಬೇಡ. ಹೋಗೋಣ ಬಾ. ನಂಗೆ ಮತ್ತೆ ಅವರು ಅದು ಇದು ರಿಚಸ್ ಆಗ್ತಾರೆ ಅಂದರೆ ಅವಾಗ ಏನು ಮಾಡಲಿ ನಾನು ಮತ್ತೆ? ಅಲ್ಲ ಕೇಳಂದು ಏನು ಅಂತ ನೋಡಬ್ಬ. ಏನು ಅಂತ ಗೊತ್ತಿದ್ರೆ ಇದು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವಾಗ ಏನು ಮಾಡ್ತೀಯಾ? ಮತ್ತೆ ರಿಚಸ್ ಏನು ಅಂತ ಕೇಳ್ಕೊಂಡಾದ್ರು ಬರಂಬರಿ ಹೋಯ್ತು ಕನ್ಸಲ್ಟೇಷನ್ಗೆ. ಹೌದಾಯ್ತು. ಆಯ್ತು ಅಳ್ಬೇಡ ನಾನು. ನೋಡು ಅದಕ್ಕೆ ಕೈ ಸರಿಂದ ಆಗುತ್ತೆ. ಯಾವ ಇವತ್ತಾ ನೋಡಿ ಟಪ್ಪ ನನ್ನ ಮಗ ಏನಿತ್ತು ಅಂತ ಕೇಳ್ಬೇಕು ತಾನೆ. ಏನೋ ಪಾರ್ಸಲ್ ಬಂತು ಅಂತ ಹೋಗ್ಬಿಟ್ಟ. ಹೆಂಗೂ ಕಣ್ಣಿ ನೀವು ಇನ್ನುತ್ತಾ ಹಿಂದೆ ನಿಂತ್ಕೊಂಡು ನನಗೆ ನಗ್ಗಿಸ್ತಾ ಇದ್ದಾಳೆ. ಹಂಗಿಂಗಲ್ಲ ಮಾತ್ರ. ಅವಳಿಗೂ ಕೊಡ್ತೀನಿ ಆಮೇಲಿಂದ ಅವಳಿಗೆ. ನೋಡಿ ನಾನು ಏನಾಯ್ತು ಅಂತ ಕೇಳ್ತಾನೆ ಅಂದ್ಕೊಂಡ್ರೆ ನಾನು ಜೋರಾಗಿ ಅಳ್ಬೇಕು. ಇವಾಗ ದೊಡ್ಡ ಸೀನ್ ಮಾಡಬೇಕು. ಆವಾಗ ಸರಿ ಹೋಗುತ್ತೆ. ನೀನು ಯಾಕೆ ನಗಿಸ್ತೀಯ ನನಗೆ? ಅವಳು ಎದ್ಲು ನೋಡು. ಪಾಪ ಎದ್ಲು. ಮಮ್ಮಿಗೆ ಹೇಳು ತೂಗಂತ ಹೇಳು. ಮಮ್ಮಿಗೆ ಹೇಳ್ದೆ ಪ್ರ್ಯಾಂಕ್ ಮಾಡ್ತಿದ್ದೀವಿ ಅಂತ. ನೀನು ನಗ್ಬೇಡ ದಯವಿಟ್ಟು. ನಗ್ಬೇಡ ಪ್ಲೀಸ್. ಅವನ್ನ ಕರಿಯೇ. ನಾನು ಅಳ್ಬೇಕು ಗೈಸ್. ಅಳುನ ಬರ್ತಾ ಇಲ್ಲ. ಬೇಕಂತಾಗ ಬರಲ್ಲ, ಬೇಡದೇ ಇದ್ದಾಗ ಬರುತ್ತೆ. ನಾನು ಬರಬೇಕು ಅವಾಗ ಆ್ಯಕ್ಟಿಂಗ್ ಮಾಡ್ತೀನಿ. ಮತ್ತೆ ಅವ್ರು ತುಚ್ತಾರೆ. ನಂಗೆ ಇಷ್ಟ. ಅವ್ರು ಮತ್ತೆ ನೋವು ಮಾಡ್ತಾರೆ ನನಗೆ. ಅಲ್ಲ ಏನಾಗಿ ಆಯ್ತು ಹೋಗೋಣ ಹರ್ಷು. ಹೋಗ್ಬಿಟ್ಟು ಅವ್ರು ಮತ್ತೆ ಚುಚ್ಚಿದ್ರೆ ಏನು ಮಾಡ್ತೀವಿ? ಮತ್ತೆ ಚುಚ್ಚಿಸ್ಕೊಂಡ್ರೆ ಏನು ಅಂತ ನೋಡ್ಕೊಬರ್ಬೇಕಲ್ವಾ ನಾವು. ಗೊತ್ತಿಲ್ದ್ರ ಇಲ್ಲೇ ಇದ್ರೆ ಏನೋ ಜಾಸ್ತಿ ಆದ್ರೆ ಅವಾಗ ಏನ್ ಮಾಡ್ತೀವಿ? ಏನಿಲ್ಲ. ಬಾಡು ನನ್ನ ಮಾತು ಕೇಳು ನೀನು. ಬರೋಲ್ಲ. ಓಯ್ ಇವತ್ತು ಹಬ್ಬ ಡೂಡ್, ರಜೆ ಇರುತ್ತೆ. ನಿನ್ಗೇನು ಗೊತ್ತು ಡೂಡ್? ಆಮೇಲೆ ನೋವು ತಿನ್ಕೊಂಡ್ ಕೂತಿರ್ತೀಯಾ? ನೋಡೋಣ ಸಾಯಂಕಾಲದವರೆಗೂ ನೋಡ್ತೀನಿ. ನಾನು ಹೇಳೋದು ಕೇಳು. ಇವಾಗ ಸುಮ್ಮನೆ ಬಾ ಹೋಗೋಣ. ನಾನು ಈಗ ಬರೋಲ್ಲ. ಸರಿ ಇಲ್ಲೇ ಓಡ್ಬಿಡಂಬ ಹೋಗ್ಲಿ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಯಾರಿದ್ದಾರೆ ಅಂತ. ಅಲ್ಲ ಈ ಪಾಪನ್ ತೋರಿಸ್ತಿದ್ವಲ್ಲ.
ಇಲ್ಲ ಅಲ್ಲೇ ಹೋಗೋಣ ಬಾ, ಪರವಾಗಿಲ್ಲ. ನಂಗೆ ಭಯ. ಅವ್ರು ಮತ್ತೆ ಇಂಜೆಕ್ಷನ್ ಕೊಡ್ತಾರೆ. ನೋಡಿ ಏನು ಆಗಲ್ಲ ಅದು. ನಂಗೆ ಇಂಜೆಕ್ಷನ್ ಆಗಲ್ಲ. ಎಷ್ಟು ಸತಿ ಚುಚ್ಚಿಸ್ಕೊಂಡಿದ್ದೀನಿ, ನೀನೇ ನೋಡಿದೆ ತಾನೆ. ಇವಾಗ ನೀನ್ ಕಮ್ಮಿ ಮಾಡ್ಕೋಬೇಕಂತ ಜಾಸ್ತಿ ಮಾಡ್ಕೋಬೇಕಂತ ಹೇಳು. ಅದು ಲೈಟಾಗಿ ಚುಚ್ಚಿಸ್ತಾ ಇದ್ದು ನಂಗೆ. ಮತ್ತೆ ಲೈಟ್ ಆಗಿ ಚುಚ್ಚಿದ್ರೆ ಅಳು ಬರುತ್ತಾ? ನಂಗೆ ಭಯ ಆಗ್ತದೆ. ಅದಕ್ಕೆ ಇಲ್ಲೇ ಇಷ್ಟೊಂದು ನೋವು ತಿಂದಿದ್ದೀನಿ, ಮತ್ತೆ ನಮ್ಗೆ ಆಗಲ್ಲ ಅದು. ಡ್ಯೂಡ್ ಅದಕ್ಕೇನೆ ಜಾಸ್ತಿ ಆಗ್ಬಾರ್ದು ಅಂತಾನೆ ಡ್ಯೂಡ್ ಹೇಳ್ತಾ ಇರೋದು. ಜಾಸ್ತಿ ಆಗ್ಬಾರ್ದು ಅಂತಾನೆ ಬಾ ಹೋಗೋಣ ಅಂತ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳು. ಇನ್ನೊಂದು ಅವರ್ ನೋಡೋಣ, ಹೋಗು. ನನಗೆ ನೋಡ್ತಾ ಇತ್ತು ಸ್ವಲ್ಪ. ನನ್ನ ಕೈಲೂ ದೇವರಾಣೆ ನೀನು ನೋವು ನೋಡ್ಕೊಂಡು ತಡ್ಕೊಂಡಿರೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ನಮಗೆ. ನೀನು ಅಳೋದು ನಿಲ್ಸಿದ್ರು ನಮ್ಗೇನು ಗೊತ್ತಾಗಲ್ವಾ? ಬಾದಿಗೆ ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಬಿಡು, ಆಮೇಲೆ ನೋಡೋಣ. ನೋವ್ತಾ ಇದೆ ಅಂತ ಹೇಳೋಣ ಅಷ್ಟೇ. ಏನಾಯ್ತು ಅಂತಂದ್ರೆ ಏನಿಲ್ಲ, ಯಾಕೋ ನೋವ್ತಾ ಇದೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಯ್ತು, ಯಾಕೆ ತಲೆ ಕೆಡಿಸ್ಕೊತೀಯ? ಸೀರಿಯಸ್ ಇರೋದೆಲ್ಲ ಇದು ಮಾಡ್ಕೋಬೇಡ. ಅದಕ್ಕೆ ನಾನು ಸುಮ್ಮನೆ ಇವಾಗ ನಿನ್ನ ಕರ್ಕೊಂಡು ನಾನು ಒಬ್ಬನೇ ಹೋಗಿ ಬಂದಿದ್ರು ಆಗಿರೋದು. ನಾವು ಬೇಕು ಅಂತ ನೋಡಲಿಲ್ಲ, ಸಡನ್ನಾಗೆ ಇದು ಬಂತು. ಇಲ್ಲ ಆಟೋ ಕ್ಯಾಬಲ್ಲಿ ಹೋಗ್ಬಿಡ್ಬೋದಿತ್ತು ನಾವು, ಆಟೋದಲ್ಲಿ ಏನಾಗ್ತಿರ್ಲಿಲ್ಲ. ಅದು ಫಸ್ಟ್ ಟೈಮ್ ಬಂತಲ್ಲ, ಅದ್ವಾಗ ಏನಾಗಲಿಲ್ಲ. ಮತ್ತೆ ಸೆಕೆಂಡ್ ಟೈಮ್ ಬಂತಲ್ಲ, ಅದ್ರಲ್ಲ ನಂಗೆ ಏನಿರಲಿಲ್ಲ ಅಲ್ಲಿ. ಅದು ಹಳ್ಳ ದೊಡ್ಡ ಹಳ್ಳ ಇದ್ದಿದ್ರೆ ಇದಲ್ಲ, ಚಿಕ್ಕ ಹಳ್ಳ. ಅದು ಆಟೋ ಹೋದ್ಮೇಲೆ ಕಾಣ್ತಿರೋದು. ಈ ಕಡೆನೇ ನೋಡ್ತಾ ಇರೋದು. ಹೇಳ್ತೀನಿ ಸ್ವಲ್ಪ ಬಾ, ಅದಕ್ಕೆ ಹೋಗೋಣ ಅಂತ ಹೇಳ್ತಿರೋದು. ಏನಾಗಲ್ಲ ಬಾ, ಹೋಗ್ಬೇಡ. ಏನವ್ರೇನು ನಿನ್ಗೇನು ಇದು ಕೊಡಲ್ಲ, ಒಂದು ಇಂಜೆಕ್ಷನ್ ಹೋಗಿ ಪೇನ್ ಕಿಲ್ಲರ್ ಏನೋ ಕೊಡ್ಬೋದೇನೋ ಅಷ್ಟೇ. ಯಾಕೆ ನೋ ಇಂಜೆಕ್ಷನ್ ನಾನು ಮತ್ತೆ ದುಡ್ಡು ನನಗೆ ಇಂಜೆಕ್ಷನ್ ಆಗಲ್ಲ ಅದು ನನಗೆ. ನಿನ್ನಂತ ಸ್ಟ್ರಾಂಗ್ ಹುಡುಗಿನೇ ಹಿಂಗೆ ಅಂದ್ಬಿಟ್ರೆ ನಮ್ಮಂತರೆಲ್ಲ ಏನು ಮಾಡೋದು? ನೀನು ಸ್ಟ್ರಾಂಗ್ ನನಗಿಂತ. ನೀನು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂತೀಯ ತಾನೇ? ನಾನು ಎದ್ರುಕೊಂಡು ಹಣ್ಣು ಹಿಂಗೆ ಮಾಡ್ಕೊಂಡು ಹಾಕ್ಸ್ಕೊತೀನಿ. ಹಣ್ಣೆಲ್ಲ ಅದನ್ನ ಅವ್ರು ಹಾಕ್ಬೇಕಾದ್ರೆ ನಾನು ಫಸ್ಟ್ ಟೈಟ್ ನಂಗೆ ನಗಿಸ್ಬೇಡ, ನೋತೈತೆ ಅಂದ್ರೆ ನಿನಗೆ ಸುಮಾನ. ಅದಕ್ಕೆ ಹೇಳ್ತಾ ಇರೋದು ಬಾ ಹೋಗೋಣ. ನಾನು ಬರೋದು. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಎಲ್ಲ ಟ್ರೈ ಇಟ್ಕೊಟ್ಟವ್ರೆ, ಕಾರ್ ಗೀರೆಲ್ಲ ಗಿಫ್ಟ್ ಬರುತ್ತೆ ಅಂತ ಬರ್ಸ್ಕೊಂಡವ್ರೆ. ಏನು ಅದಕ್ಕೆ ಏನದಕ್ಕೆ ಏನು ಗಿಫ್ಟ್ ಬರುತ್ತೆ ಅಂತ ಬರ್ಸ್ಕೊಂಡು? ಕಾರು ಬೈಕು. ಅದಕ್ಕೆ ದುಡ್ಡು ನಾನು ಹೇಳ್ತೀನಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಕಾರ್ ಕಲ್ತ್ಕೋ. ಈಗ ನೋಡಿ ಹೆಂಗಾಯ್ತಂತ. ಈಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹೇಳಿ ನನಗೆ? ಆಯ್ತು ಬಾರಿ ಹೋಗೋಣ. ಹೋಗ್ಲಿ, ಎಲ್ಲಿಗೆ ಹೋಗೋಣ? ಹಾಸ್ಪಿಟಲ್ಗೆ ಹೋಗೋಣ. ನಾನು ಹಾಸ್ಪಿಟ್ಲಿಗೆ ಬರೋಲ್ಲ. ಈಗ ನನಗೊಂದು ಪ್ರಾಮಿಸ್ ಮಾಡಿ, ನೀನು ಕೂತ್ಕೊ. ನೀನು ಕಾರ್ ಕಲಿಸೇ ಇಲ್ವಾ ಅಷ್ಟೇ. ಕಲಿತು ನೀನು ಕಲಿ, ನಾನು ಕಲಿ, ಇಬ್ರು ಓಡಿಸೋಣ. ನನ್ಗೆ ಅವೆಲ್ಲ ಬೇಡ ಡೋಟ್. ಆಯ್ತು ಕಲಿ. ಮಗುನೆಲ್ಲ ಬೈಕಲ್ಲಿ ಕೂರ್ಸ್ಕೊಂಡು ಈ ಥರ ಆದರೆ ಏನು ಮಾಡ್ತೀಯ ಅವಾಗ ನೀನು? ಈಗ ನೋಡಿ ನನಗೆ ಹಿಂಗಾಗಿದೆ, ನಂಗೆ ಚುಚ್ತಾ ಇತ್ತು ಇವಾಗ. ನಿಂಗೆ ಒಂಚೂರನ್ನ ಪಶ್ಚಾತ್ತಾಪ ಇತ್ತ ನಿನಗೆ? ಇಲ್ಲ, ಕಿಸಿತಾ ಇದೆಯಾ ನೋಡಲ್ಲಿ? ನಗದ್ಕೂ ಆ ನೋವಿಗೂ ವ್ಯತ್ಯಾಸ ಏನು ನಗುತ್ತೆ? ಒಳಗಡೆ ನೋವು, ಒಳಗಡೆ ನೋವ್ತೈತೆ. ನಾನು ಬಗ್ಗಿದ್ದೀನಿ ನೋಡೋಕ್ಕಾಗುತ್ತೆ ಒಳಗಡೆ ನೋವ್ತಾ ಇರೋದನ್ನ? ನಾನು ಅದನ್ನೇ ಹೇಳ್ತಿರೋದು, ಬಾ ಹಾಸ್ಪಿಟಲ್. ನಿಜ ನಂಗೆ ಸೀರಿಯಸ್ ಆಗಿ ಬೇಜಾರಾಗಿದೆ, ಬಾ ಹಾಸ್ಪಿಟಲ್. ನೀನ್ ಬೇಜಾರಾಗಿದೆ ಅನ್ನೋ ತರನೇ ಕಾಣಿಸ್ತಾ ಇಲ್ಲ ನನ್ಗೆ. ನನ್ಗೆ ಯಾಕೋ ಡೌಟ್, ಇವನು ಗೊತ್ತಾಗ್ಬಿಟ್ಟಿದ್ಯಾ ನಾನು ಪ್ರ್ಯಾಂಕ್ ಮಾಡ್ತಿರೋದು ಅಂತ. ಯಾಕೋ ಡೌಟ್ ಆಗ್ತೈತೆ. ಬಿಕಾಸ್ ಆ ಕಡೆನೇ ನೋಡ್ತಾ ಇದ್ದಾನೆ. ಮೋಸ್ಟ್ಲಿ ಗೊತ್ತಾಗಿರ್ಬೇಕನ್ಸುತ್ತೆ. ಗೊತ್ತಾಗಿದ್ರೆ ನಾನೇ ಪ್ರ್ಯಾಂಕ್ ಆಗ್ಬಿಡ್ತೀನಿ. ಏನು ದಯವಿಟ್ಟು ನಂಗೆ ನಿಜವಾಗ್ಲೂ ನಾನು ಟೆನ್ಷನ್ ಮಾಡ್ಕೊಂಡ್ರೆ ನನಗೆ ಒಂಥರ ಅನ್ಸುತ್ತೆ. ಅದಕ್ಕೆ ಇದು ಮಾಡ್ತಿದ್ದಲ್ಲ, ಬಾ ಅದಕ್ಕೆ ಹೋಗೋಣ. ನೋಡಿ ಇದ್ರಲ್ಲೂ ಕಾರ್ ಗಿಫ್ಟ್ ಬರುತ್ತೆ ಅಂದ್ಬಿಟ್ಟು, ಕಾರು ಬೈಕ್ ಗಿಫ್ಟ್ ಬರುತ್ತೆ. ಇಷ್ಟದೆಲ್ಲ ಇದು ಮಾಡ್ಬೇಕು. ನಾನು ಹೇಳ್ತಿದ್ದೀನಿ ನೋತೈತೆ ಅಂತ. ಅವ್ನಿಗೊಂಚೂರು ರಿಗ್ರೆಟ್ಸ್ ಇಲ್ಲ, ಒಂಚೂರು ನನ್ನ ಮೇಲೆ ಪ್ರೀತಿ ಇಲ್ಲ. ಕಣ್ಣಾಗ ನೀರು ಹಾಕೊಂಡು ಬಂದಿರೋದು ನೀನು. ಡೂಡ್ ನಿಜ ಬೇಜಾರೈತೆ. ಬೇಜಾರ್ನ ನಾನು ಹೆಂಗ್ ತೋರಿಸ್ತು ಹೇಳಿ ಡೂಡ್, ನನ್ನ ಮನ್ಸಲ್ಲಿರೋ ಬೇಜಾರ್ನ. ನಗದೆ ಹತ್ಕೊಂಡು
ನೀನೇ ನಗ್ತಾ ಇದೆಯಾ ಅಂತ ನೋವು ಬಂದ್ರೆ ನೀನೇ ನಗ್ತಾ ಇದೆಯಾ, ನಾನು ಏನ್ ಮಾಡ್ಲಿ ಹೇಳು. ಅವಳು ಬರ್ತಾರ ನಾವು ನೀವು ನೋಡಿ ಅಳ್ಬಾರ್ದು ಅಂತ ಅವಳು ನಗ್ತಾ ಇದ್ದಾಳೆ ಹೊರ್ತು ಹಂಗ ಅನ್ಕೋತಿರ್ತೀಯ ನೀವು. ನೀನ್ ಅಲ್ಲೇ ಕೇಳ್ದೆ ನನ್ಗೆ, ನಾನು ಹೇಳದ್ನ ಅಲ್ಲಿ ಹಿಂಗ ಆಗ್ತಿದೆ ಅಂತ. ಬಾಡು ನಿನ್ ಮೇಲೆ ಕನ್ಸರ್ನ್ ಇಲ್ದ್ರೆ ಆಯ್ತು ಬಿಡು. ನೀನ್ ಹೇಳಿದ ತಕ್ಷಣ ಸಾಯಂಕಾಲ ಹೋಗೋಣ ಅಂದೆ, ನೀನ್ ಆಯ್ ಬಿಡು ಮಕ್ಕಳಿಂದ ನಾನು ಅನ್ಬೋದಿತ್ತು. ನಾನು ಎಂತ ಕಷ್ಟೊಂದು ಫೋರ್ಸ್ ಮಾಡ್ತಾ ಇದೀನಿ, ಪ್ರೀತಿ ಇಲ್ದಿರ ಫೋರ್ಸ್ ಮಾಡ್ತಾ ಇದೀನಾ ಹೇಳು. ಡೂಡ್ ಅರ್ಥ ಮಾಡ್ಕೋ, ಜಾಸ್ತಿ ಪೇನ್ ಆಯ್ತು ಅಂದ್ರೆ ಆಮೇಲೆ ನಿನ್ಗೆ ತಾನೇ ಕಷ್ಟ ಆಗೋದು ಡೂಡ್. ಒಂದು ಇಂಜೆಕ್ಷನ್ ನಾನು ಇಂಜೆಕ್ಷನ್ ಅಲ್ಲ ತಗೊಳಲ್ಲ. ನೀವೇನ್ ಮಾಡಿದ್ರು ಅವಳು ಬರಲ್ಲ. ಸರಿ, ಇವಾಗ ನಾವು 3 ಜನ ಹೋಗಿ ಹೋದ್ರು ಮಾತಾಡೋಣ. ಅವಳೆಲ್ಲಿ ಬರ್ತಾಳೆ ಇವಾಗ? ಆ ಮಗಿನ್ ಬಿಟ್ಟು ಬೆಳಗಿಂದ ಹೋಗಿದ್ದೀರಾ? ಮಗುನೇ ಕರ್ಕೊಂಡು ಹೋಗೋದು. ದುಡ್ಡು ನಿನ್ಗೆ ಅದು ಇಂಪಾರ್ಟೆಂಟ್ ಇವಾಗ. ಸುಮ್ಮನೆ ತಮ್ಮ ಬಾ ದುಡ್ಡು, ಸೀರಿಯಸ್ ಕರಿತೀನಿ, ತಮಾಷೆ ಕರಿತಲ್ಲ ಬಾ. ಸರಿ, ಒಂದು 5 ನಿಮಿಷ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಅವ್ರು ಕೇಳಿದ್ರೆ ಏನ್ ಹೇಳ್ತೀಯ? ಹಿಂಗೆ ಆಯ್ತು ಅಂತ ಹೇಳೋಣ. ಆಟೋ ಬಂತು. ಅವ್ಳು ನೋಡಿ ಹೆಂಗ್ ನೋಡ್ತಿದ್ದಾಳೆ, ನಾವು ಅಮ್ಮಂಗೆ ಏನ್ ಮಾಡ್ದೆ ನೀನು ಅಂತ. ಮಗಳೇ ಬೈಲಿ ಅಮ್ಮ ನೋಡು. ಅಮ್ಮನೆ ಯಾಕೋ ಬೇಜಾರಾಗ ಮಗು ಅಲ್ಲ. ಅವ್ರ ಅಮ್ಮಂಗೆ ಹಿಂಗಾದ್ರೆ ಅವಳು ಹೆಂಗ್ ಖುಷಿಯಾಗಿರ್ತಾಳೆ? ನೀನ್ ಖುಷಿಯಾಗಿರ್ತೀಯ ನೋಡು, ಬಟ್ ಅವ್ಳು ಖುಷಿಯಾಗಿರ್ತಾಳೆ. ನೋಡು ಅವ್ನಿಗೆ ಅದು ಇಲ್ಲ. ಏನ್ ಡೂಡ್? ಬಂದೇವ ಏನಿಲ್ಲ ಡೂಡ್. ಯಾಕಮ್ಮ ಅಲ್ಲೋಡ ಅಮ್ಮ ಹೇಳ್ತಾರದು ನಗ್ತಾಳೆ ಹೇಳು. ಕರ್ಕೊಂಡವನ ಹೇಳಲು ನೋಡ ಅಮ್ಮನಿಗೆ ಲೇಟ್ ಆಗಿದೆ, ನನಗೆ ಹಾಸ್ಪಿಟ್ಲಿಗೆ ಕೊಡ್ಬೇಕು. ಹಾಂ ಚಿಕ್ಕಿ ಜೊತೆ ಇರು. ಸಾರಿ ನಿಜ, ಬೇಕು ಅಂತ ದೇವರಣೆ ಆಗಲಿ ನಾನು ಮಾಡಿಲ್ಲ. ತಪ್ಪಾಗಿದೆ ಬಾ, ಇದು ಅದಕ್ಕೆ ನಾನು ಹೇಳ್ತಿರೋದು ಬಾ. ಇದು ಹೋಗ್ಬಿಟ್ಟು ಇದೇ ಒಂದು ಎಚ್ಚರಿಕೆ ಅಲಾರಾಮ್ ಅಂತ ಅನ್ಕೊಂಡು ಕೂರ್ಸೋಣ. ಸೀರಿಯಸ್ ಆಗಿ ನನಗೆ. ಸರಿ ಆಯ್ತು. ಇವಾಗ ನೀನು ಹೇಳು, ನನ್ನ ಹತ್ರ ಮಾತ್ರ ಕನ್ಸರ್ನ್ ಇದೆ ಅಂತ. ನಾನು ಡೋಡ್ ಹಂಗೆ ಹೇಳಿಲ್ಲ ಡೋಡ್. ಸರಿ ನೀನ್ ಯಾಕೆ ಹೇಳ್ತಿದ್ಯವ್ವ? ನೀನು ಹೇಳು, ನನ್ನ ಹತ್ರ ಮಾತ್ರ ಕನ್ಸರ್ನ್ ಇಲ್ಲ ಅಂತ. ನಾನೇನೋ ಬೇಕು ಅಂತಾನೆ ಮಾಡೋದನ್ನ ಹೇಳು. ನೀನು ನೋಡ್ದಂಗೆ ಅಲ್ಲೆಲ್ಲ ಮೆಸೇಜ್ ಬಂದ ತಾನೆ ನೋಡ್ಕೊಂಡು. ಈಗ ಇಲ್ಲಿ ಕುತ್ಕೊಂತ ಏನು ಹೇಳ್ತೀಯ? ಈಗ ಇಲ್ಲಿ ಕುತ್ಕೊಂತ ಏನು ಹೇಳ್ತೀಯ? ಕುತ್ಕೋತೀನಿ ಹೇಳು. ಅಲ್ಲ ನಾನು ನಿನ್ನ ಅಳ್ಳು ಅಂತ ಯಾರು ಹೇಳಿದ್ದೀವಿ? ಅಳ್ಳು ಅಂತ ಅಲ್ಲ ಡೂಡ್, ಇವಾಗ ನಿನ್ಗಾಗಿರುತ್ತೆ, ನನಗೆ ಬೇಜಾರಲ್ದಿರ ಇರುತ್ತೆ ಹೇಳು. ಅಲ್ಲೇ ನನಗೆ ಬೇಜಾರಲ್ದಿರ ಇರುತ್ತೆ. ನೀನು ಸುಳ್ಳು ಹೇಳ್ತಿದ್ಯ ಅಂತ ನಂಗೆ ಗೊತ್ತಾಗಲ್ವಾ? ನಾನು ಸುಳ್ಳು ಹೇಳ್ತಿದ್ದೀನಿ ಅಲ್ಲ, ನೀನು ನಂಗೇನೂ ಆಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀನಿ ಅಂತ ನಂಗೆ ಗೊತ್ತಾಗಲ್ವಾ? ಇನ್ನ ಏನೂ ಆಗಿಲ್ಲ ನಡಿ ಅಂದಾಗನು. ನನ್ನ ಹತ್ರ ಹೇಳ್ತಾ ಇದ್ದೀನಿ ಮಗಳೇ ನಾನು. ನೀನು ಯಾಕೆ ಅಳ್ತಾ ಇದೆಯಾ ಇವಾಗ? ಇನ್ನೇನು ಬೇಜಾರಾಗಲ್ವಾ ಹೇಳು? ಜಲ್ದಿ ಹೋಗಿ ಹಾಸ್ಪಿಟ್ಲ್ ಹೋಗೋಣ ಆಯಿತು ಪ್ಲೀಸ್. ಅಲ್ಲಿ ಬೇಡ ಇವಾಗ ನಿನ್ನ ನನಗೆ ಇಂಪಾರ್ಟೆಂಟು ಅಲ್ಲ ನಿಂಗೇನು? ನಂಗೆ ನೋತೇನು ಜಾಸ್ತಿ ನಗಸ್ಬೇಡ ನನ್ನ. ನೀನು ನಂಗೆ ಇಂಪಾರ್ಟೆಂಟ್ ಅಳು ಅಲ್ಲ ಅಂದ್ರೆ ಏನು ದುಡ್ಡು ಅರ್ಥ? ನನ್ನ ಅಳು ಅಲ್ಲ, ನಿನ್ನ ಅಳು ಅಲ್ಲ. ಬೇಡ ನೀನು ಬಾ, ಇವಾಗ ಹೋಗೋಣ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನೋ ಅಂತ ಗೊತ್ತಿಲ್ಲ. ಅದು ನೋಡ್ಕೊಂಡೇ ಬಂದೆ ಡೂಡ್. ಅದು ಫಸ್ಟ್ ಒನ್ ಅಂತೂ ಗೊತ್ತಾಗಿಲ್ಲ ಬಿಡು, ಬ್ರೇಕ್ ಹಿಡಿದ್ರು ಅದು ಇದಾಗಿಲ್ಲ. ಸೆಕೆಂಡ್ ಒನ್ ಮಾತ್ರ ಅದಕ್ಕೆ ಅವಳು ನಗ್ತಾ ಇರೋದು. ನಂಗೂ ನಿಂಗೆ ನಗು ಬರ್ತಿಲ್ವಾ? ಕೇಳಿಸ್ಕೊಂಡೆ, ಅದ್ರಲ್ಲಿ ಏನಿದೆ, ಎಲ್ಲರೂ ಬಿಡೋದಲ್ವಾ. ಆಮೇಲೆ 2ನೇ ಸಲ ನಾನು ನೋಡ್ಕೊಂಡೆ ಬಂದೆ ಡೌನಲ್ಲೆಲ್ಲ, ಅಲ್ಲೆಲ್ಲ ಬೆಳಗ್ಗೆ ಹೋಗ್ಬೇಕಾರೆ ಇದು ಅಂತ. ಆಮೇಲೆ ನೋಡಿದ್ರೆ ಅದೇ ಅಲ್ಲಿ ಇದೈತಲ್ಲ ನಿಮ್ಮ ಟ್ಯೂಷನ್ಗೆ ಹೋಗೋರು ಇದು, ಅದನ್ನ ಮುಂದೆ ಬಂದ್ರೆ ಅಲ್ಲಿ ಹಳ್ಳ ಐತೆ, ಆಟೋದಲ್ಲಿ ಹೋಗ್ತಿದ್ದ. ಆಮೇಲೆ ನೋಡಿದ್ರೆ ಹಳ್ಳ ಕಾಣಿಸ್ತದೆ. ಅದಕ್ಕೆ ಹೇಳೋತ್ತ ನಿಧಾನಕ್ಕೂ. ನಾನು ಯಾವಾಗ್ಲೂ ಹೇಳ್ತೀನಿ ಹೋಗ್ತಾ ಇದ್ದಿದ್ದು. ಇವಾಗ ಬಾಕಿ ಟೈಮಲ್ಲೆಲ್ಲ ಏನೋ ಓಕೆ. ಇನ್ನ 30ರಲ್ಲೇ ನಿಜವಾಗ್ಲೂ ಹೋಗ್ತಾ ಇದ್ದಿದ್ದು. 30-35 ಅಷ್ಟೇ. 50ರಲ್ಲಿ ಹೋಗಿದ್ರೆ ಅವನಿಗೂ ಗುದಿತರ್ಲಿ ಓಡೋಣ ನಾನು. ಗುದ್ಬಿಟ್ಟು ಏಯ್ ಬಿಡ್ತವನ್ನೇ.
ಇವತ್ತು ಬೇರೆ ಅಂಬಾರ್ಸು ಏನೇನು ಮಾಡ್ಕೊ ನೋಡು ಬಾ ನಡಿ ಕ್ಯಾಬ್ ಬುಕ್ ಮಾಡೋದು ಇರು ಒಂದು ಅರ್ಧ ಗಂಟೆ ಹೋಗೋಣ. ಅರ್ಧ ಗಂಟೆ ಅಯ್ಯಮ್ಮ ಸಮೋಸ ಸಮೋಸ ಈ ನೋವಲ್ ಸಮೋಸ ಡೂಡ್ ಐಸ್ ಬೇಕು. ನನ್ನ ಪ್ರಕಾರ ಹಾಸ್ಪಿಟ್ಲಿಗೆ ಹೋಗೋದು ಬೆಸ್ಟು. ಬರಲ್ಲ ಡೂಡ್ ಅವಳು ಇಂಜೆಕ್ಷನ್ ಸ್ಟಿಚಸ್ ಅಂದ್ರೆ ಅವಳು ಇರುತ್ತಾಳೆ 5 months ಬ್ಯಾಕ್ ಅವಳು ಹೆಂಗಿದ್ಲು ಅಂತ. ಮಮ್ಮಿಗೆ ಹೇಳಿದ್ರು ಮಮ್ಮಿ ಡ್ಯಾಡಿ ಇಬ್ರು ಬೈತಾರೆ ಇವಾಗ. ಬೈತಾರೆ ಅಂತ ಹಂಗೆ ಬೈಸ್ಕೊಂಡು ಏನೋ ಇವಾಗ ಏನು ಹೇಳ್ತಾರೆ ಏನೋ ಬೇಕು ಅಂತ ಮಾಡಿದ್ವು ಅದು ಅಲ್ಲಿ ಚಿಕ್ಕಳ್ಳ ಕುಲ್ಕಿದ್ರು ಹಂಗಾಯ್ತು ಏನು ಮಾಡೋಕ್ಕಾಗುತ್ತೆ. ಬೈತಾರೆ ಅಂದ್ಬಿಟ್ಟು ನಾವು ಅದನ್ನು ಮುಚ್ಚಿಕೊಂಡು ಇದು ಮಾಡೋಕ್ಕಾಗುತ್ತದು ಹೇಳು. ಬಾ ನೀನು ಹೇಳ್ತೀನಿ ನೀನು ಜಾಸ್ತಿ ಇದು ಮಾಡಬೇಡ ನೀನು. ಪಾಡು ಇಲ್ಲಾಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅದು ಚಿಕ್ಕದಾಗ ದೊಡ್ಡದಾಗ ಹೋಗುತ್ತೆ. ಇವಾಗ ನಿನ್ಗೆ ಇವತ್ತು ನೋವು ಬರ್ತಿದೆ ನಿಜ, ಇಲ್ಲ ಅಂತಲ್ಲ. ಆಮೇಲೆ ತಿರ್ಗಾ ನೀನು ಸುಮ್ಮನೆ ಆಗ್ತದೆ, ಸ್ವಲ್ಪ ಹೊತ್ತಾದ್ಮೇಲೆ ಕಮ್ಮಿ ಆಗುತ್ತೆ. ಆಮೇಲೆ ತಿರ್ಗಾ ಮಧ್ಯರಾತ್ರಿನೋ ಅಥವಾ ನಾಳೆನೋ ಜಾಸ್ತಿ ಆದಾಗ ಅವಾಗ ಏನು ಮಾಡ್ತಿದ್ದೆ? ಹೇಳು ರೆಡಿ. ವಡೆ ತಿನ್ಕೊ. ಅಯ್ಯೋ ವಡೆ ಆಮೇಲೆ ತಿನ್ನೋಣ, ನೀವು ಫಸ್ಟ್ ರೆಡಿ ಹೋಗೋಣ. ಬಿಸಿ ಬಿಸಿ ಆಯ್ತು ತಿನ್ಕೊಟ್ಟು ಹುಡುಗೋಣ. ಆಯಿತು, ನನಗೆ ಇವಾಗ ನಿಜ ತಿನ್ನೋ ಮೂಡಿಲ್ಲ, ಬಾ ಹೋಗೋಣ ನಾವು. ದುಡ್ಡು ಬಿಸಿ ನಿನಗೋಸ್ಕರ ಹಾಕಿದ್ದಾರೆ. ಪರವಾಗಿಲ್ಲ ದುಡ್ಡು ಅದು ಇವಾಗ ಅದಕ್ಕಿಂತ ನಿನ್ಗಿಂತ ಹೆಚ್ಚ ಇವಾಗ ವಡೆ. ಸರಿ ಆಯ್ತು ಹೋಗೋಣ ಅಂತ ಹೇಳ್ದೆ ತಾನೆ, ತಿನ್ಕೋ ಹೋಗೋಣ. ತಿನ್ನಕ್ ಮೂಡಿಲ್ಲ ಡೂಡ್, ನನಗೆ ಬೇಡ ಡೂಡ್, ನನಗೆ ಫಸ್ಟ್ ಹಾಸ್ಪಿಟ್ಲಿಗೆ ಬಂದು ಬಾ. ದುಡ್ಡು ಬಾ ದುಡ್ಡು ದಯವಿಟ್ಟು. ಕೈ ಮುಗಿ ಕೈ ಮುಗಿ ಬರ್ತೀನಿ. ಕೈ ಮುಗ್ದು ಕಾಲು ದೇವ್ ಕೊಡು 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 ಕೊಡು. ರೆಕಾರ್ಡ್ ಆಗ 3-4 ಸರಿ ನೋಡಿದ್ರು. ಐ ಥಾಟ್ ಅಲ್ಲಿ ನೋಡ್ಲಿಲ್ಲ ನಾನು ಅಲ್ಲಿ. ಸೊ ಫೈನಲಿ ನಾವು ಪ್ರ್ಯಾಂಕ್ನ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಬೇರೆ ಮಾಡ್ಬೇಕಂತ ಅಂದ್ಕೊಂಡಿದ್ದು, ಬಟ್ ಬರ್ತಾ ಈ ಇನ್ಸಿಡೆಂಟ್ ಆಯ್ತಲ್ಲ. ತೆಗಿ ತೆಗಿ, ಕೈ ಅಡ್ಡ ಬರ್ತಿದ್ಯಾ ನಿಂದು. ಸೊ ನಾನು ಆ್ಯಕ್ಚುಲಿ ಬೇರೆ ಪ್ರ್ಯಾಂಕ್ ಮಾಡ್ಬೇಕಂತಿದ್ದು, ಬಟ್ ಏನು ಮಾಡಲಿ ಅಂತ ಯೋಚನೆ ಬರ್ತಾನೆ ಇತ್ತು. ಈಗ ಹೆಂಗೂ ಹೊರಗಡೆ ಹೋಗಿದ್ವಲ್ಲ, ಅಲ್ಲಿ ಈ ಇನ್ಸಿಡೆಂಟ್ ಒಂದು ಸತಿ ಅಲ್ಲದೆ 2 ಸತಿ ಆಯಿತು. ಸೊ ಅದೇ ಒಳ್ಳೆ ಚಾನ್ಸು ಅಂತ ಅಂದ್ಬಿಟ್ಟು ಮಾಡಿದ್ದು. ನಾನು ಅಂದ್ಕೊಂಡೆ, ಓಯ್ ಡೂಡ್ ಏನಾಯ್ತು ಡೂಡ್ ಅಳ್ಬೇಡ ಡೂಡ್ ಅಂತ ಹಿಂಗೆ ಬರ್ತಾನೆ ಅಂತ ಅಂದ್ಕೊಂಡ್ರೆ ಏನಿಲ್ಲ, ಅಲ್ಲಿ ನಿಂತ್ಕೊಂಡು ಕಿಸಿತಾ ಇದ್ದಾನೆ. ಇಷ್ಟೇ ಏನಿಷ್ಟೇ ಇವಾಗ ನಾನು ನಿನ್ ಮೇಲೆ ಪ್ರೀತಿ ತೋರ್ಸೋದಕ್ಕೆ ಇಷ್ಟೇ. ಇವಾಗ ನಾನು ಹಂಗಾರೆ ಮನ್ಸು ಇವಾಗ ಏನದು ಮುಖದಲ್ಲೇ ಇರೋ ಎಕ್ಸ್ಪ್ರೆಷನ್ ಮನ್ಸಲ್ಲಿ ಇರುತ್ತಾ ಹೇಳು. ನಿನ್ಗೆ ಗೊತ್ತು ನನ್ನ ಅಟ್ಲೀಸ್ಟ್ ಬಂದು ನಾನು ಅಳ್ತಿದ್ದ ಕನ್ಸೋಲ್ ಮಾಡಿ ಕಣ್ಣು ಒರ್ಸದ್ನ ಇಲ್ಲ ತಾನೆ. ಹೇಳು ಮಾತಾಡು, ನೀನು ಮಾತಾಡು. ಸೊ ಫೈನಲಿ ಪ್ರ್ಯಾಂಕ್ ಮಾಡಿಬಿಟ್ಟೆ. ಹೆಂಗನಿಸ್ತು? ನೀನು ಕಚ್ಕ ಪಚ್ಕ ತಿನ್ನೋದು ಬಿಟ್ಟು ಮಾತಾಡು. ಅಲ್ಲ ಲಾಸ್ಟ್ಗೆ ನಗ್ತಿದ್ದಲ್ಲ ನೋಡಿ, ತಿನ್ನೋದಾಗ ನಗ್ತಾಗ ಅವಾಗ ಸುಮ್ಮನೆ ಇಟ್ಟು ಡವ್ ಮಾಡಲಿ. ಈ ಥರ ವಿಡಿಯೋ ಎಲ್ಲ ಮಾಡಿರ್ತೀಯಾ
ಅವ್ರ ಆ ಕಡೆ ನೋಡ್ತಾ ಇಲ್ವಾ? ನಾನು ಆಕ್ಚುಲಿ ಆ ಕಡೆ ನೋಡ್ತಿದ್ದಲ್ಲ ನಿನ್ ಗೊತ್ತಾಗಿದೆ ಅಂತ ಅನ್ಕೊಂಡೆ ನಾನು. ನಾನು ಅದ್ರ ಮೇಲೆ ಇದು ನೋಡ್ತಿದ್ದೆ ನಾನು, ಇದು ಡೈಪರ್ಗಳನ್ನ ಮತ್ತೆ ಇದ್ರ ನೋಡ್ತಿದ್ದೆ ನಾನು. ನೀನ್ ಅಲ್ಲಿ ನೋಡ್ದೆ ನಾನು 2 ಸತಿ. ಕ್ಯಾಮ್ರಾ ಇರೋದೇ ನೋಡಿಲ್ಲ ನಾನು. ನೀನ್ ಹೊಳ್ತಿದ್ದಲ್ಲ, ಸುಮ್ನೆ ಈ ಕಡೆ ತಿರ್ಗಿದ್ಕ ನೋಡ್ದೆ ಅಂತ ಸೊ ಫೈನಲಿ ಪ್ರ್ಯಾಂಕ್ ಮಾಡಿಬಿಟ್ಟೆ. ಹೆಂಗ ಅನ್ನಿಸ್ತು ಅಂತ ಹೇಳಿ. ಗೊತ್ತಿಲ್ಲ ಇದು ಹೆಂಗ್ ಬಂದಿದೆ ಅಂತ, ಬಿಕಾಸ್ ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಿರೋದು. ಅದು ಬೀರೇಶ್ನ ಅಲ್ವಾ ಡೂಡ್? ನಾನು ಮಾಡ್ತೀನಿ ಆಮೇಲೆ. ಹೇಳ್ಬಿಟ್ಟು ಯಾರನ್ನ ಮಾಡ್ತಾರ ಡೂಡ್? ಅಲ್ಲ ಹೇಳಲ್ಲ, ಇವಾಗ ಮಾಡ್ತಾ ಇದ್ದೀನಿ ಇವಾಗ ಡೂಡ್ ಅಂತ ಹೇಳ್ಬಿಟ್ಟು ಮಾಡ್ತೇನೆ. ಸೊ ಫೈನಲಿ ವಿನುತಾನು ಸೇರ್ಕೊಂಡಿದ್ಲ. ಅಂದ್ರೆ ವಿನುತಾ ಅಲ್ಲಿ ನಿಂತ್ಕೊಂಡು ನಗ್ತಾ ಇದ್ದಾಳೆ. ನನಗ್ ನಗು ಬರ್ತಾ ಇದೆ. ಹಿಂಗೆ ತೊಟ್ಟು ಬಿಡೋದು ನಾನು ಬಂದಿತ್ತು. ಬಟ್ ಆದ್ರೂ ಓಕೆ ಫೈನ್ ಅಂತ ಸುಮ್ಮನೆ ಅದೇ. ಸೊ ಫೈನಲಿ ನಾನು ಬೀರೇಶ್ನ ಪ್ರ್ಯಾಂಕ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿ ವಿಡಿಯೋಸ್ ಬೇಕು ಅಂತಂದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಫಾಲೋ ಅಲ್ಲ ಸಾರಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಡೂಡ್ ನಾನು ಅಲ್ಲಿ ಮಾತಾಡ್ತಾ ಇದ್ದೀನಿ ಡೂಡ್, ಪ್ಲೀಸ್ ರೆಸ್ಪೆಕ್ಟ್. ಇದೇ ನಂಗೆ ಟ್ರಿಗರ್ ಆಗೋದು. ನಾನು ಏನೋ ಮಾತಾಡ್ತಿರ್ತೀನಿ, ಅವನೇನೋ ಮಾಡ್ತಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಇದೇ ರೀತಿ ವಿಡಿಯೋಸ್ ಬೇಕು ಅಥವಾ ಬೇರೆ ಬೇರೆ ವಿಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನಿಮ್ಮ ನನಗೆ ಪ್ರ್ಯಾಂಕ್ ಮಾಡಿದಾಳೆ, ಏನು ಮಾಡಲಿ? ಹೊಡಿಲ್ಲ ಅವಳಿಗೆ? ನನಗೆ ಪ್ರ್ಯಾಂಕ್ ಮೊನ್ನೆ ಎಷ್ಟು ಬೇಜಾರಿತ್ತು ಗೊತ್ತಾ ನನಗೆ.